ಹಲೋ ರೀ ಎಲ್ಲರಿಗೂ. ಇವತ್ತು ಎಲ್ಲರೂ ಕೇಳಲಿಕ್ಕತ್ತಿದ್ರಲ್ಲ, ಈ ಒಂದು ಪ್ಯಾಟರ್ನ್ ಬ್ಲೌಸ್ಗೆ ನೀವು ಎಷ್ಟು ದುಡ್ಡನ್ನ ತೊಗೊಳ್ತೀರಿ, ಸಾದಾ ಬ್ಲೌಸ್ಗಳಿಗೆ ಎಷ್ಟು ನೀವು ದುಡ್ಡನ್ನ ತೊಗೊಳ್ತೀರಿ ಅಂತ ಹೇಳಿ. ಹಂಗೆ ನಾವು ದುಡ್ಡನ್ನ ಹೇಳಿದಾಗ ಕಸ್ಟಮರ್ಸ್ದ ಎಕ್ಸ್ಪ್ರೆಷನ್ ಹೆಂಗಿರ್ತದೆ ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಹಂಗೆ ನೀವು ಎಷ್ಟೆಷ್ಟು ದುಡ್ಡನ್ನು ಕೇಳಬೇಕು, ಎಷ್ಟೆಷ್ಟು ತೊಗೊಳ್ಬೋದು, ಸ್ವಲ್ಪ ಅದರೊಳಗೆ ಎಷ್ಟು ನಾವು ಜಾಸ್ತಿ ತೊಗೊಳ್ಳೋದು, ಎಷ್ಟೆಷ್ಟು ಕಡಿಮೆನ ಮಾಡ್ಕೊಳ್ಳೋದು, ಅದನ್ನು ಕೂಡ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ದೆನ್ ಬೋಟ್ ನೆಕ್ಕಿಗೆ ಸ್ವಲ್ಪ ನಾವು ಚೇಂಜ್ನ ತೊಗೊಳ್ತೀವಿ ದುಡ್ಡನ್ನ. ಅಂದ್ರೆ ನಾವು ನಾರ್ಮಲ್ ಬ್ಲೌಸ್ಗಿಂತ ಸ್ವಲ್ಪ ಬೋಟ್ ನೆಕ್ಕಿಗೆ ಬೇರೆ ರೇಟ್ ಇರ್ತದೆ. ಅದನ್ನು ನಾವು ಅವ್ರಿಗೆ ಹೆಂಗೆ ಕೌಂಟ್ ಮಾಡಿ ಹೇಳೋದು, ಸ್ವಲ್ಪ ಆ್ಯಡ್ನ ಹೆಂಗೆ ಮಾಡೋದು, ಪೈಪಿಂಗಿಗೆ ನಾವು ಏನು ಜಾಸ್ತಿ ತೊಗೋತಿರ್ತೀವಲ್ಲ ಅದನ್ನು ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ಇವತ್ತು. ಓಕೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ನೋಡ್ಲಿಕ್ಕತ್ತಿಲ್ಲ, ಫಸ್ಟ್ ಬ್ಲೌಸ್ ತೋರಿಸ್ಲಿಕ್ಕತ್ತೀನಿ. ಇದು ವಿತ್ ಲೇಸ್, ಬ್ಯಾಕ್ ಕಲರ್ ಬೋಟ್ ನೆಕ್ ಪ್ಯಾಟರ್ನ್ ಐತಿ, ಫ್ರಂಟ್ ರೌಂಡ್ ನೆಕ್ ನಾರ್ಮಲ್ ನೆಕ್ ಅದ. ಸ್ವಲ್ಪ ನಾನು ಡಿಸೈನ್ ಮಾಡೀನಿ. ಈ ಬ್ಲೌಸ್ಗೆ ಕೆಳಗಡೆ ನಾನು ಸ್ಲೀವ್ಸ್ಗೂ ಲೇಸ್ ಹಚ್ಚೀನಿ. ಇದಕ್ಕೆ ಎಷ್ಟು ತೊಗೊಂಡಿದ್ದೆ ನಾನು, ಇದಕ್ಕೆ ನಾನು ಡಿಸೈನ್ ಮಾಡಲಿಕ್ಕೆ 400 ತೊಗೊಂಡಿರೋದು. ಮತ್ತು ಲೇಸ್ಗೆ ಏನು ಬರ್ತದಲ್ಲ ಅದಕ್ಕೊಂದು 50 ರುಪೀಸ್ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಬರೀ ಅಂದ್ರೆ ಬೆನ್ನಿಗೆ ಅಷ್ಟೇ ಹಚ್ತೀನಿ ನಾನು ಲೇಸ್ ಅಂದ್ರೆ, ಬಟ್ ಸ್ಲೀವ್ಸಿಗೂ ಹಚ್ಚಿರೋದ್ರಿಂದ ಮತ್ತೆ ನಾವು 50 ರುಪೀಸ್ ಜಾಸ್ತಿ ಮಾಡಬೇಕಾಗ್ತೈತಿ. ಸೊ ಟೋಟಲಾಗಿ ನಿಯರ್ಲಿ ನೀವು 500 ರುಪೀಸ್ ಇದಕ್ಕೆ ತೊಗೊಳ್ಬೋದು, ಯಾಕಂದರೆ ವಿತ್ ಬೋಟ್ ನೆಕ್ ಇರೋದ್ರಿಂದ. ಆಮೇಲೆ ಇದು ನಾರ್ಮಲ್ ಬ್ಲೌಸ್ ಅದ, ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಈಗ ಫ್ರಂಟ್ ಸೈಡ್ ನಾರ್ಮಲ್ ಅದ, ಟಕ್ಸ್ ಬ್ಲೌಸ್ ಅಂತಲೇ ಹೇಳ್ಬೋದು. ಹಿಂಗೆ ನಾವು ಬ್ಯಾಕ್ ಕಲರ್ ಬಾರ್ಡರ್ದು ಏನಿತ್ತಲ್ಲ ಆ ಒಂದು ಬಾರ್ಡರ್ನ ಮೇಲೆ ನಾನು ಅಟ್ಯಾಚ್ ಆಗಿ ಕೊಟ್ಟೀನಿ. ವಿತ್ ಲೇಸ್ಗೆ ಸ್ವಲ್ಪ ಇದು ಹೆವಿ ಲೇಸ್ ಅದ ಅಂತ ಹೇಳಿ ನೋಡಿರಿ. ಒಂದು ಪರ್ ಮೀಟರ್ಗೆ ಈ ಒಂದು ಲೇಸ್ 40 ರುಪೀಸ್ ಅದ. ಈಗ ಈ ಬ್ಲೌಸಿಗೆ ನನ್ನ ಲೇಸಿಗೆ ಅಷ್ಟೇ 100 ರುಪೀಸನ್ನು ಹಿಡ್ದಿರೋದು. ಹಾಗಿದ್ರೆ ನಾನು ಈ ಬ್ಲೌಸಿಗೆ ತೊಗೊಂಡಿರೋದು 400 ರುಪೀಸ್. ನಾನು ಒಂದು ಸ್ಟಿಚ್ ಮಾಡೋದಕ್ಕೋಸ್ಕರ ತೊಗೊಂಡಿರೋದು. ಮತ್ತು 100 ರುಪೀಸ್ ಜಾಸ್ತಿ ಯಾಕೆ ತೊಗೊಂಡಿನಿ ಅಂದರೆ ಲೇಸಿಗೋಸ್ಕರ. ಆಮೇಲೆ ನಾನು ಲೈನಿಂಗ್ ಹಾಕಿರೋದು ಆ ಒಂದು ಬ್ಲೌಸಿಗೆ. ಇನ್ನು ಈ ಸೆಕೆಂಡ್ ಬ್ಲೌಸ್ ಏನು ನೋಡ್ಲಿಕ್ಕತ್ತಿರಲ್ಲ, ಈ ಬ್ಲೌಸ್ ಬೋಟ್ ನೆಕ್, ಈ ಬ್ಲೌಸ್ಗೆ ನಾನು 450 ತೊಗೊಂಡಿನಿ. ನೋಡ್ಬೋದು ನೀವು 450. ಆಮೇಲೆ ಇದಕ್ಕೆ ಲೇಸ್ ಮತ್ತು ನಾವು ಪಫ್ ಮಾಡಬೇಕು, ಮತ್ತು ಕೆಳಗಡೆ ನಾವು ಕಟ್ಟೋದೇನು ಬರ್ತದಲ್ಲ ಪಫ್ಗೆ, ಅದು ಕೂಡ ಮಾಡಬೇಕು. ದೆನ್ ಬೋಟ್ ನೆಕ್ ಐತಿ, ಪ್ರಿನ್ಸಸ್ ಕಟ್ಟಿಂಗ್ ಅದ. ನಾನು ಲೈನಿಂಗ್ ಹಾಕಿದೆ ಅಂತಂದ್ರೆ ನಾನು 450 ತೊಗೋತೀನಿ. ಅಕಸ್ಮಾತಾಗಿ ಅವರ ಕೊಟ್ಟಿದ್ರಪ್ಪ ಈ ಒಂದು ಬ್ಲೌಸ್ಗೆ ಈ ಥರ ಪ್ಯಾಟ್ರಂಗೆ ಅಂದ್ರೆ 400 ತೊಗೋತೀನಿ ನಾನು. ನೋಡ್ತಿರ್ಬೋದು ನೀವು, ಪ್ರಿನ್ಸಸ್ ಕಟ್ಟಿಂಗ್ ಐತಿ, ಬಟ್ ಭಾಳ ಕಡಿಮೆನೇ ಅದ ನನ್ನ ಒಂದು ಪ್ರೈಸ್. ನಾನು ಇಲ್ಲಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ಕಪ್ಸ್ನ ಹಾಕಿಲ್ಲ ನಾನು. ಮತ್ತು ಕಪ್ಸ್ನ ಹಾಕಿದ್ವಿ ಅಂತಂದ್ರೆ ಅದಕ್ಕೆ ಮತ್ತೆ ಹಿಂಗೆ ಸ್ವಲ್ಪ ಆ್ಯಡ್ ಹಾಕ್ಕೋತಾ ಹೋಗ್ತಾವಷ್ಟೆ. ಇನ್ನು ಅಕ್ಕಪಕ್ಕದಾಗೆಲ್ಲ ಕೇಳಿದೆ ಅಂತಂದ್ರೆ ಒಂದು ಇಲ್ಲಿ ಬರೀ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ ಹೊಲಿಲಿಕ್ಕೆ 400 ತೊಗೋತಾರೆ. ನಾನು ಅಷ್ಟೆಲ್ಲ ಪ್ಯಾಟ್ರನ್ ಮಾಡೇನಂದ್ರೆ 400 ಓಕೆ, ನನಗೇನು ಸಫಿಷಿಯೆಂಟ್ ಅನ್ನಿಸ್ತು. ಬಟ್ ಇದು ನೋಡಿರಿ, ಫ್ರಂಟ್ ಸೈಡ್ ಈ ಥರ ಸ್ವಲ್ಪ ಹಿಂಗೆ ಡಿಸೈನನ್ನು ಕೊಟ್ಟೇನಿ ನಾನು. ಇದು ಬೋಟ್ ನೆಕ್ ಬ್ಲೌಸ, ಫ್ರಂಟ್ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ಟಿಂಗ್ ಬಂದದ. ಇನ್ನು ಇದಕ್ಕೂ ಸಹಿತ ನಾನು ಲೈನಿಂಗ್ ಹಾಕಿರೋದು. ಇನ್ನು ಬ್ಯಾಕ್ ಸೈಡ್ ನೋಡೋಣಂತ ಬರೀ ಬ್ಲೌಸಿನ ಒಂದು ಬ್ಯಾಕ್ ಸೈಡು ಬೋಟ್ ನೆಕ್, ದೆನ್ ಫುಲ್ ಕವರ್ ಆಗಿದೆ ಬ್ಲೌಸಿಂದ ನೆಕ್. ಸೊ ಲೈನಿಂಗ್ ನಾನು ಹಾಕಿರೋದ್ರಿಂದ ಇನ್ನು ಸ್ಲೀವ್ಸಿಗೆ ನೋಡತ್ತಿರಲಿಲ್ಲ ಡಿಸೈನ್ ಈ ಥರ ಒಂದು ಲೇಸನ್ನು ಹಾಕೀನಿ, ಯಾಕಂದರೆ ಸ್ವಲ್ಪ ವೈಟ್ ಕಲರ್ ಮ್ಯಾಚ್ ಇತ್ತು ಸಾರಿಗೆ. ಇದಕ್ಕೆ ನಾನು ನಂದ ಲೈನಿಂಗು 450 ತೊಗೊಂಡಿರೋದು. ಇನ್ನು ಸಾದಾ ಬ್ಲೌಸ್ ಏನೂ ಇಲ್ಲ, ಇದಕ್ಕೆ ಬರೀ ಲೇಸ್ ಅಂತ ಹಚ್ಚಿರೋದು. ನಾನು ಸಾದಾ ಬ್ಲೌಸು ತೋರಿಸ್ಬೇಕಲ್ಲ ನಿಮ್ಗೆ. ಈ ಥರದ ಬ್ಲೌಸಿಗೆ ನೀವು ಎಷ್ಟು ತೊಗೊಳ್ಬಹುದು. ಈಗ ನೋಡಿರಿ, ನಾನು ಇಲ್ಲಿಗೆ ರೌಂಡ್ ನೆಕ್ ಏನದ, ರೌಂಡ್ ನೆಕ್ ಅಷ್ಟೇ ಕೊಟ್ಟಿರೋದು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಡೀಪಾಗಿ ಅದ, ಬಿಟ್ಟರೆ ನಾನು ಈಗ ಹಿಂದ್ಗಡೆ ಡೋರಿ ಕಟ್ಟಿರೋದು. ಈ ಥರದ ಬ್ಲೌಸಿಗೆ ನಾನು ನಾರ್ಮಲ್ ಬ್ಲೌಸ್ ಹೊಲಿಲಿಕ್ಕೆ ನಂದ ಲೈನಿಂಗ್ 300 ರುಪೀಸ್ ತೊಗೋತೀನಿ ನಾನು. ಇನ್ನೇನಾದರೂ ಡೋರಿ ಮಾಡಬೇಕು ಅಂತಂದರೆ 20 ರೂಪಾಯಿ ಎಕ್ಸ್ಟ್ರಾ ಆಗ್ತೈತಿ. ದೆನ್ ಇವಾಗ ಸೇಫ್ಟಿ ಬಟನ್ಸ್ ಮೇಲೆ ಸೇಫ್ಟಿ ಬಟನ್ಸ್ ಅಂತ ಏನು ಬರ್ತಾವಲ್ಲ, ನಿಮ್ಗೆ ಮುಂದೆ ತೋರಿಸ್ತೀನಿ. ಅದನ್ನೇನಾದರೂ ಸೇಫ್ಟಿ ಬಟನ್ ಮತ್ತು ಅವ್ರು ಎಕ್ಸ್ಟ್ರಾ ಹೇಳಿದ್ರೆ ಅದಕ್ಕೆ 20 ರುಪೀಸ್ ಆ್ಯಡ್ ಮಾಡ್ತೀನಿ. ಇನ್ನು ಇಲ್ಲಿ ಪಫ್ ಸ್ಲೀವ್ಸ್, ಸೊ ಈ ಥರ ಪಫ್ ಸ್ಲೀವ್ಸಿಗೆ ನಾವು ಎಷ್ಟು ತೊಗೊಳ್ಬಹುದು. ಬಟ್ ಫ್ರಂಟು ಬ್ಯಾಕು ಏನೂ ಇಲ್ಲ, ಪೈಪಿಂಗ್ ಅಷ್ಟೇ ನಾನು ಬೇರೆ ಕಲರ್ ಕೊಟ್ಟೇನಿ. ಈಗಿದ್ರ ಸಾದಾ ಬ್ಲೌಸ್ನ ವಿಚಾರ ಮಾಡೋಣಂತ 300 ರೂಪಾಯಿ 300 ರುಪೀಸ್ ಹಿಡಿಯೋಣಂತ. ಇನ್ನು ನಾವು ಪಫ್ ಸ್ಲೀವ್ಸ್ ಇಟ್ಟಿರೋದಕ್ಕೆ 100 ರುಪೀಸ್ ಎಕ್ಸ್ಟ್ರಾ ಆಗ್ತೈತಿ, 400 ಆಯಿತು. ಬಟ್ ನನಗೆ ಇನ್ನು ಪೈಪಿಂಗ್ ಏನು ಮಾಡೇನಿಲ್ಲ, ಅದಕ್ಕೆ 50 ರುಪೀಸ್ ಎಕ್ಸ್ಟ್ರಾ ತೊಗೋಬೇಕಾಗಿದೆ, ತೊಗೊಂಡಿಲ್ಲ. ಬರೀ 400 ರುಪೀಸ್ ಅಷ್ಟೇ ನಾನು ಇದಕ್ಕೆ ಚಾರ್ಜನ್ನ ಮಾಡಿರೋದು. ನಂದ ಲೈನಿಂಗ್ ಅದ ಇದು. ಈ ಥರ ನಾವು ಮಾಡ್ಬೋದು. ಅಂದರೆ ನೀವು ಎಕ್ಸ್ಟ್ರಾ ನಾವು ಯಾವ ಥರ ಹಾಕಬೇಕು, 50 ರುಪೀಸ್ ಹೆಂಗೆ ನಾವು ಜಾಸ್ತಿ ಮಾಡಬೇಕು, ಇದ್ರೊಳಗೆ 100 ರುಪೀಸ್ ಹೆಂಗೆ ನಾವು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಥರ ಡೋರಿನ ಬಂದಿರ್ತದಲ್ಲ, ಅದಕ್ಕೆ ನೀವು 20 ರುಪೀಸ್ ನೀವೇ ಮಾಡಿದ್ರಿ ಅಂದರೆ 20 ರುಪೀಸ್ ಆ್ಯಡ್ನ ಮಾಡ್ಕೊರಿ.
ಈಗ ನೋಡತ್ತೀರಿ ಇದಕ್ಕೆ ಪೈಪಿಂಗ್ ಎಲ್ಲ ಸೇಮ್ ಬಂದಿತ್ತು, ಇದ್ರಾಗ ಏನೂ ನಾನು ಜಾಸ್ತಿ ಏನೂ ವರ್ಕ್ ಮಾಡಿಲ್ಲ, ಫುಲ್ ಸಾದಾ ಅದ. ಇದು ಈ ಥರ ಬ್ಲೌಸಿಗೆ ಹೆಂಗೆ ತೊಗೊಳೋದು ಅಮೌಂಟ್. ಇದು 2 ಟಕ್ಸ್ ಬ್ಲೌಸ್ ಅದ, ನೀವು ನೋಡ್ಬೋದು. ನಾನು ಹೊಲಿಯೋ ಬ್ಲೌಸ್ ಎಲ್ಲ ಇವಾಗೆಲ್ಲ 2 ಟಕ್ಸ್ ಬ್ಲೌಸ. ಇವು ಭಾಳ ಚಂದ ಕುಂದ್ರಾತಾವ ಅಂತ ಹೇಳತ್ತಾರ, ಹಾಗಾಗಿ ಕಸ್ಟಮರ್ಸಿಗೆ ನಾನೆಲ್ಲ ಹೊಲಿಯೋದು ಇದೇ ಥರ ಹೊಲಿಲಿಕತ್ತೀನಿ. ಬಟ್ ಭಾಳ ಪರ್ಫೆಕ್ಟಾಗಿ ಕೊಡ್ತವೆ. ಈ ಬ್ಲೌಸಿಗೆ ನಾನು 300 ರುಪೀಸ್ ತೊಗೋತೀನಿ. ನಂದು ಲೈನಿಂಗ್ ಅಕಸ್ಮಾತಾಗಿ ಅವರ ಲೈನಿಂಗ್ ಕೊಟ್ಟರು ಅಂದ್ರೆ 250 ತೊಗೋತೀನಿ. ವೇಟಿಂದ ಇದಾವೆ ಪ್ಯಾಟ್ರನ್ಗಳು, ಆಮೇಲೆ ಮೇಲೆ ಸೇಫ್ಟಿ ಬಟನ್ಸ್ ಅದೆಲ್ಲ ಹೆಂಗೆ ತೊಗೊಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿರಿ ಈ ಥರ ಈಗ ಪೈಪಿಂಗ್ನು ಮಾಡೀನಿ. ಬಟ್ ಪೈಪಿಂಗಿಗೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ನ ತೊಗೊಂಡಿಲ್ಲ, ಬಟ್ ಬೇರೆ ಕಲರು ಮಾಡಿಲ್ಲ. ಈಗ ನೋಡಿರಿ ಸೇಫ್ಟಿ ಬಟನ್ ಇಲ್ಲಿ ಏನದಲ್ಲ, ಇದನ್ನು ನಾವು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ 20 ರುಪೀಸನ್ನು ನಾನು ತೊಗೋತೀನಿ. ಈಗ ನೋಡಿರಿ ನಾವು ಹೋಗಿ ಹೊರಗಡೆ ಅವ್ರಿಗೋಸ್ಕರನ ಒಂದು ಲೈನಿಂಗ್ ತೊಗೊಂಡು ಬರಬೇಕು, ಅವೆಲ್ಲ ಸ್ವಲ್ಪ ಕಿರಿಕಿರಿನ ಇನ್ನು ಸಾರಿ ಫಾಲ್ಗಳು ತೊಗೊಂಡು ಬರಬೇಕು, ಏನು ಎಕ್ಸ್ಟ್ರಾ ಕೆಲಸ ಇದ್ದೇ ಇರ್ತವೆ. ಆದರೂ ನಾವು ಕಡಿಮೆನ ಹಂಗೆ ನೋಡಿರಿ ನಾನು 300 ತೊಗೋತೀನಿ ಅಂತಂದ್ರೆ. ಈಗ ನೆಕ್ಸ್ಟ್ ಪ್ಯಾಟರ್ನ್ ಐತಿ ನೋಡಿರಿ, ಸ್ಲೀವ್ಸಿಗೆ ನಾನು ಹಿಂಗೆ ಕೆಳಗಡೆ ಇಲ್ಲಿ ನೋಡಿರಿ ಮೇಲೆ ಇದು ಅಟ್ಯಾಚ್ ಕೊಟ್ಟು ಇಲ್ಲಿ ಪೋಟ್ಲಿ ಕೊಟ್ಟೀನಿ. ದೆನ್ ಇಲ್ಲಿ ಮತ್ತು ಅಟ್ಯಾಚ್ನ ಈ ಥರ ನಾನು ಡಿಸೈನನ್ನು ಮಾಡೀನಿ, ಅದು ಕೂಡ ಅಟ್ಯಾಚ್ ಬಂದದ. ಲೈನಿಂಗಿಲ್ಲೇ ಕಾಂಟ್ರಾಸ್ಟ್ ಕಲರ್ನಾಗ ಸ್ವಲ್ಪ ಕಾಂಟ್ರಾಸ್ಟ್ ಅಲ್ಲ ಸಾರಿ ಲೈನಿಂಗೆಲ್ಲ ನಾನು ಒಂದು ಪೈಪಿಂಗನ್ನು ಕೊಟ್ಟೀನಿ, ಬಾರ್ಡ್ರ್ ಹೈಲೈಟ್ ಕಾಣಿಸ್ಲಿ ಅಂತ ಸೇಫ್ಟಿ ಬಟನ್ ಇಟ್ಟೀನಿ. ಇದಕ್ಕೆ ಎಲ್ಲ ಸೇರಿಸಿನ ನಾನು 400 ತೊಗೊಂಡಿರೋದು. ಆ್ಯಕ್ಚುಲಿ ಹಂಗೆ ನೋಡಿರಿ ನಾನು ಲೈನಿಂಗ್ ಹಾಕಿ ಈ ಪ್ಯಾಟರ್ನ್ಗೆ 450 ತೊಗೋಬೇಕಾಗಿತ್ತು. ಇನ್ನು ಓವರ್ಲಾಕ್ ಎಲ್ಲ ಮಾಡಿದ್ರಿ ಅಂದರೆ ಅದು ಮತ್ತು ನಿಮ್ಗೆ ಫಿನಿಶಿಂಗ್ ರೇಟ್ ಬೇರೆ ಆಗ್ತದೆ, ಅದಕ್ಕೊಂದು 50 ರುಪೀಸ್ ಹಂಗೆ ಆ್ಯಡ್ ಮಾಡ್ಕೊತಾ ಹೋಗಿರ್ತಾರೆ. ಬಟ್ ನಾನು ಓವರ್ಲಾಕ್ ಏನು ಮಾಡಿಲ್ಲ, ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು. ಸ್ಲೀವ್ಸಿಗೆ ಅಷ್ಟೇ ಓವರ್ಲಾಕ್ ಮಾಡಿರೋದು, ಅದ್ರದ್ದು ಯಾವುದೂ ಕೌಂಟ್ ಮಾಡಿಲ್ಲ ನಾನು. ಸೊ ಅದು ಎಲ್ಲ ಬಿಟ್ಟನ 400 ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ಲಾಸ್ಟ್ ನೋಡಿರಿ ಈ ಥರ ಬ್ಲೌಸ್ ಅದ, ಎಲ್ಲ ಅವರು ಎಂಬ್ರಾಯ್ಡ್ರಿ ವರ್ಕ್ನ ಕೊಟ್ಟಿದ್ರು. ಇದನ್ನು ನಾನೇನು ಮಾಡಿದೆ ಅಂದರೆ ಹೆವಿ ಅಂದ್ರೆ ಈಗ ಬೋಟ್ ನೆಕ್ನ ಸ್ಟಿಚ್ ಮಾಡಿದೆ, ಬ್ಯಾಕ್ ಪೋಟ್ಲಿ ನೆಕ್ಕನ್ನು ಕೊಟ್ಟೀನಿ. ನೆಕ್ಕಲ್ಲ ಸಾರಿ ಈ ಥರ ಬ್ಯಾಕ್ ಸೈಡಿಗೆ ಉಕ್ಸಿಗೆ ಪೋಟ್ಲಿ ಕೊಟ್ಟೀನಿ. ಈ ಪೋಟ್ಲಿಗೆ ಎಷ್ಟು ಕೊಡ್ಬೋದು ಕಮೆಂಟ್ ಮಾಡಿರಿ ನೋಡೋಣಂತ. ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿರಿ ಅನ್ನೋದು ನನಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಕಮೆಂಟನ್ನು ಮಾಡಿರಿ. ಸೊ ನಾನು ಕಮೆಂಟಲ್ಲಿ ತಿಳಿಸ್ತೀನಿ. ಫ್ರಂಟ್ ಸೈಡ್ ಈ ಥರ ನಾನು ಡಿಸೈನ್ ಮಾಡಿ ದೆನ್ ನಾನು ಇದಕ್ಕೆ ಲೈನಿಂಗನ್ನು ಹಾಕಿರೋದು ಎಷ್ಟು ಕೊಡ್ಬೋದು ನೀವು ಹೇಳ್ರಿ ನೋಡೋಣ ಅಂತ. ಸೊ ವಿತ್ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ ಅದ ಇದು. ಇನ್ನು ಯಾವುದೇ ರೀತಿ ನಾನು ಲೈನಿಂಗ್ ಇಲ್ಲ, ಸಾದಾ ಬ್ಲೌಸ್ ಡೈಲಿ ವೇರ್ ಬ್ಲೌಸ್ ಏನಾರ ಕೊಡ್ತಾರಲ್ಲ ಅದಕ್ಕೊಂದು 100 ಅಥವಾ 120 ರೂಪಾಯಿನ ನಾನು ಅಮೌಂಟ್ನ ತೊಗೊಳೋದಷ್ಟು. ಇವಾಗ 120 ಮಾಡೇನಿ. ಸಾದಾ ಬ್ಲೌಸ್ಗೆ ಏನು ಲೈನಿಂಗ್ ಇಲ್ಲ ಏನೂ ಇಲ್ಲ ಅಂತಂದ್ರೆ ವರ್ಕಿಗೆ ಎಷ್ಟು ನಾವು ಜಾಸ್ತಿ ತೊಗೋಬೇಕು, ಅದನ್ನು ಮತ್ತೆ ಹೆಂಗೆ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋ ಒಳಗೆ ತಿಳಿಸ್ಕೊಟ್ಟೆ ನಿಮ್ಗೆ. ಬಿಗಿನರ್ಸ್ ಇವಾಗೆಲ್ಲ ನಾನು ಬ್ಲೌಸ್ ಹೊಲಿತಿರ್ತಾರಲ್ಲ ಅವ್ರಿಗೆ ಹಾಕ್ತಿರ್ತಾರೆ ಇದಕ್ಕೆ ಎಷ್ಟು ತೊಗೋಬೇಕು ಅಂತ ಹೇಳಿ. ಅವ್ರಿಗೋಸ್ಕರ ನಾವು ಹೇಳಿದ್ದೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಹಿಂಗೆ ಜಾಸ್ತಿ ಮಾಡ್ಕೋತಾ ಹೋದ್ರಿ ಅಂದರೆ ನಿಮಗೆ ಬರ್ತಾ ಹಂಗೆ ಗೊತ್ತಾಗ್ಕೋತಾ ಹೋಗ್ತದೆ. ನೋಡಿದಿಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ನಾನು ನಿಮ್ಗೆ ಕೊಟ್ಟಿರೋವಂಥ ಇವತ್ತು ಟಾಸ್ಕ್ನ ಮರೀಲಿಕ್ಕೆ ಹೋಗಬೇಡ್ರಿ, ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಆ ಒಂದು ಬ್ಲೌಸಿಗೆ ಎಷ್ಟು ತೊಗೊಂಡಿರ್ಬೋದು ಅಂತ ಹೇಳಿ. ಸೊ ನಾನು ಸಾದಾ ಬ್ಲೌಸ್ ಆದರೆ ಪರ್ ಡೇಗೆ ಏನಿಲ್ಲ ಅಂದ್ರೆ ಒಂದು 4-5 ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು. ಕಟಿಂಗ್ ಮಾಡಿ ಇಟ್ಟಿದ್ರೆ ಅದು ಸ್ವಲ್ಪ ಪ್ಯಾಟರ್ನ್ ಇದ್ವು ಅಂದ್ರೆ ಹೆವಿ ಪ್ಯಾಟರ್ನ್ ಈ ಥರ ಪ್ಯಾಟರ್ನ್ ಇತ್ತು ಅಂದ್ರೆ ದಿನಕ್ಕೆ 1-2 ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ, ಜಾಸ್ತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿದಿಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಯಾರೆಲ್ಲ ಹೊಸಬ್ರಿದ್ದೀರಿ, ಹೊಸದಾಗಿ ಬಂದು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಿ ಚಾನಲ್ನ ಅಥವಾ ವೀಡಿಯೋನ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನೆಕ್ಸ್ಟ್ ಬರುವಂಥ ವೀಡಿಯೋ ನಿಮ್ಗೆ ಫಸ್ಟ್ ಬರ್ತಾವೆ. ಈಗ ನೋಡಿರಿ ಲೇಸನ್ನು ಹಾಕೀನಿ, ಈ ಲೇಸಿಗೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ 100 ರುಪೀಸ್, ಅದನ್ನು ನಿಮ್ಗೆ ಫಸ್ಟ್ ಹೇಳ್ಕೊಟ್ಟೀನಿ. ಸೊ ಸಾದಾ ಬ್ಲೌಸಿಂದ ಪ್ಯಾಟರ್ನ್ ಬ್ಲೌಸು ವಿತ್ ಲೈನಿಂಗ್ ಬ್ಲೌಸು ಮತ್ತು ಡೋರಿಗೆಲ್ಲ ಹೇಳ್ಕೊಟ್ಟಿನಿ. ಸೊ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಮೀಟ್ ಆಗೋಣ.